ಹೌದು. ಯಾಕಂದ್ರೆ ಈ ಎತ್ತುಗಳನ್ನ ನಾವು ಮೊದಲು ನೋಡಿದೀವಿ, ಅದನ್ನ ಹೂಡಿದೀವಿ, ಕೂತಿದೀವಿ ಗಾಡಿ ಒಳಗ. ಬಟ್ ಮುಂದಿನ ದಿನಮಾನಗಳು ಈ ಸಂಸ್ಕೃತಿ ಉಳಿಸೋದು ಇಲ್ಲ ಗೊತ್ತಿಲ್ಲ. ಅಲ್ಲಿಂದ ತಂದ್ರಿ 3.5 ಲಕ್ಷ ಕೊಟ್ಟು ನಾವು ತಂದ್ರಿ. 3.5 ಲಕ್ಷ ಕೊಟ್ಟು ತಂದ್ರಿ. ನಾವು ತಂದು 2 ವರ್ಷ ಆತ್ರಿ. 2 ವರ್ಷ ಆಯ್ತು. 2 ವರ್ಷ ಆದ್ರಾಗ ಒಂದ್ 12 ಬೈಕ್ ಮಾಡ್ತೀರಿ. 12. ನೀವು ನೋಡ್ತಾ ಇದ್ದೀರಿ, ನಾರ್ಮಲ್ ಇರುವಂಥ ಎತ್ತಿನ ಗಾಡಿನ ಬಂಡಿನೇ ಬೇರೆ. ಈ ತೆರಬಂಡಿ ಅಂತೇಳಿ ನಾವು ಕಾಣ್ತೀವಿ. ತೆರಬಂಡಿ ಅನ್ನೋದೇ ವಿಶೇಷವಾದ ಬಂಡಿ, ಭಾಳ ಗಟ್ಟಿಮುಟ್ಟಾಗಿರುತ್ತೆ. ಹಾಗೆ ಇಲ್ಲೊಂದು ಲಾಕ್ ಸಿಸ್ಟಮ್ ಅಂತ ಇರುತ್ತೆ. ಇಲ್ಲಿ ಕೆಬ್ಬಣದ ಒಂದು ರಾಡ್ ಮಾಡ್ತಾರೆ. ಇದು ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಮೇಲೆ ಇದು ನಾವು ಕಟ್ಟಿಗೆ ಇದು ಏನಿರುತ್ತೆ ಆ ಕಡೆ ಈ ಕಡೆ ಲಾಕ್ ಸಿಸ್ಟಮ್ ಮಾಡ್ತಾರೆ. ಇದು ಕೆಳಗಡೆ ಬಂದಿರುತ್ತೆ. ಅವಾಗ ಎತ್ತು ಜಗ್ಗೋದು ಅಂದ್ರೆ ಬಹಳ ಕಠಿಣವಾದದ್ದು. ಒಂದು ಎತ್ತ, ಯಾಕಂದ್ರೆ ವೀಲ್ ಆನ್ ದ ವೀಲ್ ಅಂದ್ರೆ ಚಕ್ರ ಮೂವ್ಮೆಂಟ್ ಆಗ್ತಿದ್ರೆ ಈಸಿ ಆಗತ್ತೆ, ಮತ್ತೆ ಎಫೋರ್ಟ್ ಬೀಳಲ್ಲ. ಬಟ್ ಇದು ಏನಾಗತ್ತೆ, 50 ಮೀಟರ್ 2 ಎತ್ತಿರ್ಲಿ ಅಥವಾ 1 ಎತ್ತಿರ್ಲಿ ಜಗ್ಬೇಕಾದ್ರೆ ಒಂದು 50 ಮೀಟರ್ ಜಗ್ಬೋದು. ಮುಂದೆ ಹೋಗಿ ಅದ್ರದ್ದು ತಾಕತ್ ಅಂದ್ರೆ ಒಂದು ಮನುಷ್ಯ ಇರಲಿ ಅಥವಾ ಯಾವುದೇ ಇರಲಿ ಒಂದಿಷ್ಟು ಸಾಮರ್ಥ್ಯ ಇರುತ್ತೆ. ರೆಸಿಸ್ಟೆನ್ಸ್ ಪವರ್ ಇರ್ಬೋದು, ಶಕ್ತಿ ಇರ್ಬೋದು, ಅದು ಕ್ಯಾಲೋರೀಸ್ ಇದು ಆಗಿಬಿಡುತ್ತೆ. ಆಮೇಲೆ ಏನಾಗತ್ತೆ, ಎಳೆಯುವಂಥದ್ದು ಇಲ್ಲಿ ಬಹಳ ಈ ಎತ್ತಿಗಿಲ ಮತ್ತೆ ಜತ್ತು ಹಾಕ್ತಾರೆ. ಅದನ್ನ ಹಾಕಿದ ಮೇಲೆ ಇದಕ್ಕೆ ಹೆಗಲು ಕೊಡೋದು ಅಷ್ಟೇ. ನಾವು ಹೆಂಗ ಕಂಬಳದಲ್ಲಿ ಅದಕ್ಕೊಂದು ಸಿಗ್ನಲ್ ಕೊಟ್ಟು ಬಿಡ್ತಾರ, ಹಾಗೆ ಇಲ್ಲಿ ಕೂಡ ಬರೇ ಹೆಗಲು ಕೊಡೋಕ್ಕಿಂತ ಮುಂಚೆನೆ ಎತ್ತು ಕಸರ್ಕೊಂಡು ಹೋಗಿಬಿಡತ್ತ ಅಂತ ಸರ್ಜಾ ಮತ್ತೆ ಭೀಮಾ, ಬಬಲಾದಿ ಭೀಮಾ ಹೆಸರುವಾಸಿ. ಅದನ್ನ ಹಿಡಿಯುವಂತ ತಾಕತ್ತು ನಮಗಿರಲ್ಲ. ಅದನ್ನ ನೋಡೋದೇ ನಮಗೆ ಅದು ವೀರಾವೇಶವನ್ನು ಹೊಂದಿರ್ತದೆ. ಅಂತ ಕ್ಷಣಗಳನ್ನು ನೋಡ್ಲಿಕ್ಕೆ ನೀವು ಜಾತ್ರೆಯಲ್ಲಿ ಬಂದಾಗ ಮಾತ್ರ ಕಾಣುತ್ತೆ. ಇಲ್ಲಿ ಏನು ನೋಡ್ಲಿಕ್ಕೆ ಆಗಲ್ಲ. ಹೊರಗಡೆ ಬಂದು ಇದಕ್ಕೆ ಈ ನಗಕ್ಕೆ ಹೆಗಲು ಕೊಟ್ಟರೆ ಮುಗಿದೋಯ್ತು, ಅದು ಓಟ ಸ್ಟಾರ್ಟ್ ಆಗುತ್ತೆ. ಹಿಂಗಾಗಿ ಬಹಳಷ್ಟು ಟನ್ಗಟ್ಲೆ ಭಾರವಾದಂಥದ್ದು ಚಕ್ಕಡಿಯನ್ನು ಮಾಡಿರ್ತಾರೆ ಅಥವಾ ಎತ್ತಿನ ಬಂಡಿ ಇರುತ್ತೆ. ಇದರಲ್ಲಿ ಇಬ್ಬರೇ ಕುತ್ಕೋತಾರ. ಒಬ್ರು ನಿರ್ಣಾಯಕರು ಇರ್ತಾರೆ, ಒಬ್ರು ಎತ್ತಿನ ಮಾಲೀಕರು ಒಬ್ಬರೇ ಇರ್ತಾರೆ. ಬಟ್ ಇದರಲ್ಲಿ ಯಾರು ಕುತ್ಕೊಳ್ಳಲ್ಲ. ಅಷ್ಟು ಪವರ್ಫುಲ್ ಅಂದ್ರೆ ವೇಟ್ ಇರುವಂಥದ್ದು. ಹಿಂಗೆ ಎಲ್ಲ ಕೆಬ್ಬಣದ ಮಾಡಿದಾರೆ. ಬೀಳುವಂಥದ್ದು ಯಾವ್ದು ಚಾನ್ಸಸ್ ಇರಲ್ಲ. ಹಿಂಗಾಗಿ ಓಕೆ. ಸ್ಟಾರ್ಟ್ ಆಯ್ತಲ್ಲ. ನಮಸ್ಕಾರ, ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ಇವತ್ತು ನಾವು ಸುಕ್ಷೇತ್ರ ಬಬಲಾದಿಗೆ ಬಂದಿದ್ದೀವಿ. ನೀವೆಲ್ಲ ನೋಡಿರ್ಬೋದು. ಯಾರು ಕಾಲಜ್ಞಾನಿ ವೀರ ಬ್ರಹ್ಮೇಂದ್ರ ಕಾಲಜ್ಞಾನ ನೋಡಿದಂಥ ಕ್ಷೇತ್ರ ಒಂದು ಕಡೆ ಆದರೆ, ಇನ್ನೊಂದು ಕ್ಷೇತ್ರ ನಾವು ಈ ಕಡೆ ಗುರುವಜ್ಜ ಅಂತ ಕರಿತೀವಿ, ಅಥವಾ ಹಲವಾರು ಕಡೆ ಕಾಲಜ್ಞಾನವನ್ನ ಪಠನ ಮಾಡಿದ್ದು ನೋಡ್ತೀರಿ, ವರ್ಷಕ್ಕೊಮ್ಮೆ ನೋಡ್ತೀರಿ. ಹಾಗೆ ಎಲ್ಲ ಕಡೆಯೂ ಕಾಲಜ್ಞಾನ ಇದೆ. ಕೋಡಿಹಳ್ಳಿ ಮಠದಲ್ಲಿ ಕೂಡ ನೀವು ನೋಡ್ತೀರಿ, ಓಲೆಗರೆ ಗ್ರಂಥಗಳನ್ನು ನೋಡ್ತೀರಿ. ಆದ್ರೆ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಈ ಹೊಳೆದಂಡೆ ಮೇಲಿರುವಂತ ಕ್ಷೇತ್ರ ಯಾವ್ದಂದ್ರೆ ಕಾಲಜ್ಞಾನಿ ಜನಿಸಿದಂತ ನಾಡು. ಇಲ್ಲಿ ಒಬ್ರು ಕಾಲಜ್ಞಾನಿ ಇದ್ರು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ರು ಕಾಲಜ್ಞಾನಿಯಾಗಿ ಹೋದ್ರು ಅನ್ನೋದು ಆ ಭಾಗಕ್ಕೆ ಗೊತ್ತಿಲ್ಲ. ಉತ್ತರ ಕರ್ನಾಟಕ ಭಾಗದಕ್ಕೆ ಮಾತ್ರ ಗೊತ್ತು. ವರ್ಷಕ್ಕೊಮ್ಮೆ ಇಲ್ಲಿ ನಡೆಯುವಂತ ಕಾರ್ಣಿಕ ಆ ಕಡೆ ಕರಿತೀರಿ, ನಾವು ಇಲ್ಲಿ ಹೇಳಿಕೆ ಅಂತ ಕರಿತೀವಿ ಅಥವಾ ನುಡಿಗಳನ್ನಂತ ಕರಿತೀವಿ. ಇಲ್ಲಿ ವರ್ಷಕ್ಕೊಮ್ಮೆ ಈ ಕಾಲಜ್ಞಾನ ಅಂದ್ರೆ ಭೂತ, ವರ್ತಮಾನ, ಭವಿಷ್ಯ ಕಾಲಗಳನ್ನ 3 ಕಾಲಗಳನ್ನ ಬರೆದಿಟ್ಟರು. ಮತ್ತೆ ಮುಂದೆ ಏನಾಗುವುದು ಅನ್ನೋದು ಎಲ್ಲ ಲಿಖಿತವಾಗಿ ಬರೆದಿಟ್ಟದಂಥದ್ದು. ವರ್ಷಕ್ಕೊಮ್ಮೆ ಆ ಪುಟಗಳನ್ನ ತಿರುವಂಥದ್ದು ಇಲ್ಲಿ ವಾಡಿಕೆ. ಹಿಂಗಾಗಿ ಶಿವರಾತ್ರಿ ಆದ ನಂತರ ಇಲ್ಲಿ ವಿಶೇಷವಾಗಿ ರಥೋತ್ಸವ ಎಲ್ಲವೂ ಜರುಗುತ್ತೆ. ಹೀಗಾಗಿ ಕಾಲಜ್ಞಾನವನ್ನ ಹೇಳಿಕೊಟ್ಟವ್ರೆ ಸಾರವಾಡ ಜನಿಸಿದಂತ ಸದಾಶಿವಪ್ಪನವರು ಈ ಬಬಲಾದಿ ಕ್ಷೇತ್ರ ಅಂದ್ರೆ ಈ ಕೃಷ್ಣಾ ನದಿ ತೀರದ ಹಿರೇಹೊಳೆ ದಂಡೆ ಮೇಲೆ ಬಂದು ನೆಲೆಸ್ತಾರ. ಹಾಗೆ ಇನ್ನೊಬ್ರು ಕಾಲಜ್ಞಾನ ಅಂತ ಚಿಕ್ಕಯ್ಯಪ್ಪನವರು ಕೂಡ ಸಾರವಾಡದಲ್ಲಿ ಕೂಡ ಇವರು ಹೇಳಿದಂತ ಕಾಲಜ್ಞಾನವನ್ನ ಬರೆದಿಟ್ಟವರು. ಹಿಂಗಾಗಿ ಆ ಕ್ಷೇತ್ರದಲ್ಲಿ ಇವತ್ತು ಹೆಸರು ಮಾಡಿದಾರಂತವ್ರು ಈ ಬಬಲಾದಿ ಸರ್ಜಾ ಅಂತ ಕರಿತೀವಿ, ಬಬಲಾದಿ ಭೀಮ್ ಅಂತೇಳಿ ಆ ಹೆಸರು ಕೇಳಿದ್ರೆ ಜನ ರೋಮಾಂಚನ ಯಾಕೆ ಆಗ್ತಾರಂದ್ರೆ, ಈ ತೆರಬಂಡಿ ಮತ್ತು ಈ ಕೃಷಿಗೆ ಬಳಸುವಂತ ಎತ್ತುಗಳು, ಹೋರಿಗಳು, ಆಕಳುಗಳು ಸಾಕಿದಂತ ಇಡೀ ದೊಡ್ಡ ಕುಟುಂಬ ಯಾವ್ದಿದ್ರೆ
ಇಲ್ಲಿ ನಾವು ಅದನ್ನ ನೋಡ್ಲಕ್ ಬಂದಿವಿ. ಬಹಳಷ್ಟು ಜನ ನೋಡ್ಲಕ್ ಬರ್ತಾರ. ಬಬಲಾದಿ ಅಂದ್ರೆ ಕೇವಲ ಜಾತ್ರೆ ಉತ್ಸವ ಮತ್ತೆ ಇದು ಅಷ್ಟೇ ಅಲ್ಲ, ಇಲ್ಲಿ ಕೂಡ ಕೃಷಿ ಪ್ರಧಾನವಾದಂಥದ್ದು ಎತ್ತುಗಳನ್ನು ಸಾಕ್ತಾರ. ತೆರಬಂಡಿ ಅಂದ್ರೆ ಒಂದು ವಿಶೇಷವಾದ ಬಂಡಿ, ಅಂದ್ರೆ ಚಕ್ಕಡಿಯನ್ನ ನಿರ್ಮಾಣ ಮಾಡಿರ್ತಾರ. ಬಹಳ ಅತಿ ಭಾರವಾದಂಥದ್ದು. ಆ ಚಕ್ಕಡಿಯನ್ನ ಓಡಿಸ್ಬೇಕಾದ್ರೆ ವೀಲ್ಗಳನ್ನ ಸ್ಟಾಪ್ ಮಾಡಿರ್ತಾರ, ಅದನ್ನ ಲಾಕ್ ಮಾಡಿರ್ತಾರ. ಅದನ್ನ ತಗೊಂಡು ಜಕ್ಕೊಂಡು ಹೋಗ್ಬೇಕಾದ್ರೆ ಬಹಳಷ್ಟು ಶಕ್ತಿಯುತವಾಗಿರುವಂತ ಎತ್ತುಗಳು ಬೇಕು, ಮತ್ತೆ ಬಲಶಾಲಿ ಇದ್ರನ ಆ ಕಣಗಳನ್ನ ಮಾಡ್ತಾವ. ಇಲ್ಲಾಂದ್ರೆ ಆಗಲ್ಲ. ಬಹಳ ಒಂದು 50 ಮೀಟರ್ ಎಳಿಬಹುದು ಹೊರತು 100 ಮೀಟರ್ 200 ಮೀಟರ್ ಎಳೆಯುವಂತ ತಾಕತ್ತು ಅಲ್ಲಿಗೆ ಹೋಗಿ ಅದ್ರ ಶಕ್ತಿ ಕುಂದ್ ಬಿಡುತ್ತೆ. ಅಂತದ್ರಲ್ಲಿ ಈ ಎಷ್ಟು ಅಭಿಮಾನಿಗಳಿದಾರಂದ್ರೆ ಬಬಲಾದಿ ಸರ್ಜಾ, ಬಬಲಾದಿ ಭೀಮ ಅಂತ ಕೇಳಿದ ತಕ್ಷಣ ಲಕ್ಷಾಂತರ ಅಭಿಮಾನಿಗಳು ನೋಡ್ಲಕ್ ಬರ್ತಾರ. ಒಂದು ಯಾವ್ದಾರು ಜಾತ್ರೆ ಒಳಗ ಬಬಲಾದಿ ಭೀಮ ಬರ್ತೈತಿ, ಸರ್ಜಾ ಬರ್ತೈತಿ ಅಂದ್ರೆ ಅದನ್ನ ನೋಡ್ಲಕ್ಕ ನಾವೆಲ್ಲ ಟಿವಿಯಲ್ಲಿ ನೋಡಿದ್ವಿ. ಬಾಹುಬಲಿ ಫಿಲ್ಮ್ದಲ್ಲಿ ನೋಡ್ತೀವಿ ನಾವು, ಅದನ್ನೆಲ್ಲ ಫೇಕ್ ಮಾಡಿರ್ತಾರ ಅಥವಾ ರೀಲು, ಇದು ರಿಯಲ್. ಇಲ್ಲಿ ಸರ್ಜಾದಲ್ಲಿ ನಾವು ನೋಡಿದ್ರೆ ಆ ರಕ್ತದ ಒಂದು ಏನು ನಾಳುಗಳು ಕೂಡ ಆ ಕಣ ಮಾಡುವಾಗ ಎಲ್ಲ ಕಾಣುತ್ತೆ, ಎಷ್ಟು ಓಡುತ್ತೆ ಅನ್ನೋದು ಎಲ್ಲ ತೆರೆದಿಟ್ಟ ಓಪನ್ ಹಾರ್ಟ್ ಹೆಂಗ್ ಕಾಣ್ತೀವಿ ಆ ತರ ಮೇಯಿಸಿದಾರ. ನಮ್ಮ ಜೊತೆ ಇವರು ಅದಾರ, ಹೆಂಗ್ ಮೇಯಿಸ್ತಾರ ಮತ್ತೆ ಯಾವ ತರ ತಯಾರಾಯ್ತು. ಸರ್ ತಮ್ಮ ಹೆಸರು ಹೇಳ್ರಿ. ಹೆಸರು ಕುಮಾರ್ ಮಾದರ್. ಹಾ ಮಾದರ್ ಅವ್ರು, ನೀವು ಎಷ್ಟು ವರ್ಷದಿಂದ ಇಲ್ಲಿ ಇವರ ಮಾಲಕರಲ್ಲಿ ಇದ್ರಿ? 20 ವರ್ಷ ಆತ್ರಿ. ಸಣ್ಣಾಗಿದ್ದ ಇಲ್ಲಿ ಅದ. ಈ ಸರ್ಜಾ ಎಲ್ಲಿಂದ ಬತ್ತು? ಮೂಲ ಎಲ್ಲಿಂದ? ಹುಲಿದ್ರಿ ಸರ್. ಹುಲಿ ಅಂದ್ರ ಮುದೋಳು ಅಂತೇಳಿ ಸೌದತ್ತಿ. ಸೌದತ್ತಿ ಹುಲಿ. ಆ ಗ್ರಾಮ ಅಲ್ಲಿಂದ ತಂದ್ರಿ? 3.5 ಲಕ್ಷ ಕೊಟ್ಟು ನಾವು ತಂದ್ರಿ. 3.5 ಲಕ್ಷ ಕೊಟ್ಟು ತಂದ್ರಿ. ನಾವು ತಂದು 2 ವರ್ಷ ಆತ್ರಿ. 2 ವರ್ಷ ಆಯ್ತು. 2 ವರ್ಷ ಆದ್ರಾಗ ಒಂದ್ 12 ಬೈಕ್ ಮಾಡ್ತೀರಿ. 12 ಬೈಕ್ ಅಂದ್ರ ಫಸ್ಟ್ ಬಹುಮಾನ ಗೆದ್ದಂತದ್ದು 12 ಬೈಕ್ಗಳನ್ನ ಯಾವ ಜಾತ್ರೆಗಳಿರ್ತೋ ಅಲ್ಲಿ 12 ಮಾಡಿದ್ರಿ. ಮತ್ತೆ ಸೆಕೆಂಡ್ ಎಷ್ಟ್ ಆಗಿರ್ಬೋದ್ರಿ? ಸೆಕೆಂಡ್ ಬಾಳ ಆಗಿಲ್ಲ, ಒಂದ್ 7-8 ಅಟ್ಟ ಆಗ್ಯಾರ ಎಲ್ಲ ಕಡೆ ಫಸ್ಟ್. ಏನಿದ್ರು ಫಸ್ಟ್, ಯಾಕಂದ್ರ ಬಬಲಾದಿ ಭೀಮ ಅಂದ್ರ ಹೆಸರು ಕೇಳಿದ್ರನ ಕೆಲವೊಂದಿಷ್ಟು ಮಂದಿ ಹಿಂದ್ ಸರಿಯುವಂತದ್ದು ಐತಿ. ಯಾಕಂದ್ರ ಬರ್ತಾನಪ್ಪ ನಾವು ಅವ್ರ ಜೋಡಿ ಯಾಕೆ ಇದು ಮಾಡ್ಬೇಕಂತೇಳಿ. ಇದಕ್ಕೆ ನೀವು ಆ ಭೀಮಕ್ಕೇನ ಯಾವಾಗ ಬರ್ತೀರಿ? ಅದು ಭೀಮ ಬಂದು 2-3 ವರ್ಷ ಆತ್ರಿ. 3 ವರ್ಷ ಆಯ್ತು. 3 ವರ್ಷ ಆಯ್ತು. ಮೊದಲು ಯಾವ ಇದ್ರು ಇದಕ್ಕಿಂತ ಮೊದಲು? ಇದಕ್ಕಿಂತ ಬಾರ ಸುರಬುರಿ ಎತ್ತೈತ್ರಿ, ಒಂದು ಒಂದ್ ತಡ್ಡಿನ ಒಂದ್ ಇತ್ರಿ, ಅದು ಒಂದ್ ಇತ್ರಿ. ಮತ್ ಹೊಡಮಳಿ ಇದ್ರ ಒಂದ್ ತಗೊಂಡಿದ್ರಿ, ಯಾವ್ದ ಒಂದು ಹಳ್ಳಿ ಐತ್ರಿ, ಅವು ಚಲೋ ಮಾಡಿದ್ರಿ. ಈಗ ನೀವು ಇದಕ್ಕ ಮುಂಜಾನೆದ ಸಾಯಂಕಾಲ ರಾತ್ರಿವರೆಗೆ ಏನೇನ ಇದಕ್ಕ ವ್ಯವಸ್ಥೆ ಮಾಡ್ತೀವಿ? ಇದಕ್ಕೆ ಜೋಳದ ಮೇವ್ರಿ, ಗೊಂಜಾಳ ಮೆಕ್ಕಿತೀನಿ, ಮತ್ರಿ ಮುಂಜಾ ಸಂಜಿಕೆ ಏನೈತ್ರಿ ಒಂದ್ 7-8 ಸೇರ ಮುಸರಿ, ಕಾಟಾಳ, ಗೊಂಜಾಳ, ಸದಕ ಮಿಕ್ಸ್ ಮಾಡಿ ಹೊಡಿತ್ರ. ಅವನ ಒಂದ್ ತಾಸ್ ನೆನೆ ಇಟ್ಟ ತಿನ್ನಿಸ್ತೇವೆ. ಮಾಡ್ತಾವನ್ರಿ ಏನಿಲ್ಲ ಇಲ್ಲಿ ಮೆಟ್ನ್ಯಾಗ ಸಮಾಧಾನ ಐತ್ರಿ. ಅಂದ್ರೆ ಯಾರು ಬಂದ್ರ ನೋಡಿದ್ರ ನಮ್ಗ ಇಲ್ಲಿ ಮೆಟ್ನಾಗ ನನಗೆ ಏನ್ ಮಾಡಂಗಿಲ್ರಿ. ಅಲ್ಲಿ ಕನಕ್ ಹೋತಂದ್ರ 20 ಮಂದಿ ಹಿಡಿದ್ರ ನೋಡಿ. ಇಲ್ಲಿದ್ದಾಗ ಮಾತ್ರ ಸಮಾಧಾನ ಇರ್ತೈತಿ. ಯಾವಾಗ ಕಣಕ್ಕ ಹೋಗಿ ನಿಂದಿರ್ತೈತಿ ಆ ಕೊಳ್ಳಿಗೆ ನಗ ಬೀಳತೈತಿ. ನಗ ತಗೋದೇ ಇಲ್ಲ, ತಗೋದು ಒಂದು ಕ್ಷಣದಲ್ಲಿ ಅದು ತಾನು ಸ್ಟಾರ್ಟ್ ಮಾಡಿಬಿಡತ್ತೆ. ಯಾಕಂದ್ರೆ ಅದಕ್ಕೆ ರೂಢಿ. ಹೇಗ ನಾವು ಇದರಲ್ಲಿ ದಕ್ಷಿಣ ಭಾಗದಲ್ಲಿ ನಾವು ನೋಡ್ತೀವಿ ಹೇಗೆ ಕಂಬಳನ್ನ ತಯಾರು ಮಾಡಿರ್ತಾರೆ, ಅದಕ್ಕಿಂತ ಹೆಚ್ಚಿನದಾದ ಇದು ನಮ್ಮದು ನಮ್ಮ ಉತ್ತರ ಕರ್ನಾಟಕದಲ್ಲಿ ತೆರಬಂಡಿ ಅನ್ನೋದು ಬಹಳ ವಿಶೇಷವಾದದ್ದು. ಹಿಂಗಾಗಿ ಬಹಳ ತಯಾರಿ ಮಾಡಿರ್ತಾರ, ಬಹಳ ಅದಕ್ಕೆಲ್ಲ ಶ್ರಮಪಟ್ಟಿರ್ತಾರ. ಇನ್ನಷ್ಟು ಬಬಲಾದಿಯ ಹೆಸರು ಕೀರ್ತಿ ಉತ್ತಂಗ ಹೋಗ್ಲಿ. ಇನ್ನೊಬ್ರು ನೀವೆಲ್ಲ ನೋಡಿರ್ಬೋದು ಅಥವಾ ಇತಿಹಾಸ ಪುಟಗಳಲ್ಲಿ ನೋಡಿರ್ಬೋದು. ಯಾವುದೋ ಒಂದು ಯುದ್ಧ ಆಗ್ಬೇಕಾದ್ರೆ ಗಜಪಡೆ ಅಂತೇಳಿ ನಾವು ಕರಿತೀವಿ. ಅದರ ಮುಖ್ಯ ಏನಪ್ಪಾ ಅಂದ್ರೆ ಅದು ಸ್ಟೇಟ್ ಆಗಿ ಹೋಗುವಂತದ್ದು ಗಜಪಡೆ ಅಂತ ಕರಿತೀವಿ. ಅದ್ರ ಖರ್ಚು ವೆಚ್ಚ ಹಿಡಿಬೇಕಾದ್ರೆ ಬಹಳ ಕಷ್ಟದ ಸಮಯ. ಆನೆ ಖರ್ಚು ಏನೈತಿ, ಆನೆ ಬಾಲಕ ಗೊತ್ತಂತ ಹೇಳ್ತೀವಲ್ಲ, ಅದಕ್ಕೆ ಮಹಾವತನಿಗೆ ಗೊತ್ತು ಎಷ್ಟು ಖರ್ಚಾಗತ್ತೆ ಎಷ್ಟಿಲ್ಲ. ಮತ್ತೆ ಅದ್ರದ್ದು ತಾಕತ್ತು ಸೊಂಡಿಲಲ್ಲಿರುತ್ತೆ. ಹಾಗೆ ಇಲ್ಲಿ ನಮ್ಮ ಇರುವಂತ ಬಬಲಾದಿರುವಂತ ಸರ್ಜಾಗ ಮತ್ತೆ ಭೀಮ್ನಲ್ಲಿದೆ. ಹಂಗಿರ್ಬೇಕಪ್ಪ ಅಂದ್ರೆ ಅಷ್ಟು ಎಷ್ಟು ತಯಾರಿ ಇರಬೇಕು, ಮತ್ತೆ ಎಷ್ಟು ಶ್ರಮ ಪಟ್ಟು ಅದನ್ನೆಲ್ಲ ಮೇಂಟೈನ್ ಮಾಡ್ತಾರಂದ್ರೆ, ನಾವು ಇವತ್ತೊಂದು ದಿನ ಲೇಟ್ ಆದ್ರೆ ನಾವು ಉಪವಾಸ ಬಿದ್ರೆ ತ್ರಾಸಾಗತ್ತೆ. ಆದ್ರೆ ಕಂಟಿನ್ಯೂ ಆಗಿ 20 ವರ್ಷದಿಂದ ಇಲ್ಲಿ ಅವ್ರು ಸೇವೆ ಮಾಡ್ಕೊತ ಬಂದಾರ. ಹಂಗಾಗಿ ಜನ ಲಕ್ಷಾಂತರ ಜನ ಇಲ್ಲಿ ನೋಡ್ಲಕ್ ಬರ್ತಾರ. ಇದನ್ನ ನೋಡ್ಲಕ್ಕ ಜಾತ್ರೆಗೆ ನೋಡುದು ಅಷ್ಟೇ, ಅದ್ರ ಜೊತೆ ಇದನ್ನ ನೋಡುದು ಅಷ್ಟೇ. ಹಿಂಗಾಗಿ ಅದನ್ನೆಲ್ಲ ಪ್ರತಿಯೊಂದು ಸ್ಪರ್ಧೆ ಅಥವಾ ಜಾತ್ರೆಗೆ ಹೋದಾಗ ನಿಶಾನೆ ಅಂತ ಕರಿತೀವಿ. ಅಂದ್ರೆ ವಿಜಯದ ಪತಾಕಿಯನ್ನ ಹಾರಿಸದಂತವ್ರು ಯಾವ್ದಿದ್ರೆ ಸರ್ಜಾ. ಬಹುಮಾನಗಳಂತೂ ಸಿಕ್ಕಾಪಟ್ಟಿವೆ. ಹಿಂಗಾಗಿ ಜಾತ್ರೆ ಟೈಮ್ದಲ್ಲಿ ನಾವೆಲ್ಲ ತೋರ್ಸ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅದ್ರ ಬಗ್ಗೆ ನಾವೆಲ್ಲ ವಿವರಣೆನ ಹೇಳ್ತಾ ಹೋಗಿದ್ವಿ. ಸಜ್ಜಾ ಸಜ್ಜಾ ಗೊತ್ತು ಬರ್ತಾನೆ.
ಜಾತ್ರೆ ಅಂದ್ರೆ ಕೇವಲ ದನಿಗೆ ಹಾಕೋದಾಗ್ಲಿ ಅಥವಾ ಕೂಗು ಏನು ಇದಷ್ಟೇ ಅಲ್ಲ, ಇಲ್ಲೊಂದು ನಮ್ಮ ಪರಂಪರೆ, ಆಚಾರ ವಿಚಾರಗಳು ಹೇಗೆ ನಮ್ಮದು ಕೃಷಿ ಸಾಗಿ ಬಂತು ಅನ್ನೋದು ನಾವು ತೋರಿಸ್ಲಿಕ್ಕೆ ಬಂದಾಗ ನಾನು ಎತ್ತುಗಳನ್ನು ನೋಡಲಿಕ್ಕೆ ಇಲ್ಲಿ ಸಿದ್ದು ಅವ್ರ ಅಣ್ಣರ ಒಂದು ತೋಟಕ್ಕೆ ಬಂದೆ. ಹಾಗೆ ಬಂದಾಗ ಇಲ್ಲಿ ಅಚಾನಕ್ ಅವರಿಗೆ ಇಲ್ಲಿ ಡ್ಯೂಟಿಯನ್ನು ಮಾಡ್ತಾ ಬಂದಾಗ ಅದನ್ನು ನೋಡಿದೆ. ಸರ್ ಕೂಡ ಬಂದರು. ಅವರು ಕೂಡ ಕೃಷಿಕರು ಮತ್ತು ಈ ಪಶು ಸಂಗೋಪನೆ ಮತ್ತು ಆ ಕೃಷಿಗಳ ಬಗ್ಗೆ, ಎತ್ತುಗಳ ಬಗ್ಗೆ, ಆಕಳ ಬಗ್ಗೆ ಭಾಳಷ್ಟು ಒಲಿಮೆ ಇದ್ದಾಗ ಕೇಳಿ ಅವ್ರನ್ನ ನಾನು ಇವತ್ತು ಮಾತಾಡಿ, ಸರ್ ಒಂದೆರಡು ಮಾತು ಹೇಳ್ರಿ, ಈ ಕೃಷಿ ಬಗ್ಗೆ ಒಂದಿಷ್ಟು ಹೇಳ್ರಿ, ಯಾಕೆ ಮುಳುಗಡೆ ಆಗ್ತಾ ಇದೆ, ಮತ್ತು ಎತ್ತುಗಳ ಬಗ್ಗೆ ಒಂದಿಷ್ಟು ಮಾತು ನೀವು ಹೇಳ್ರಿ ಅಂತೇಳಿ ನಮ್ಮ ಜೊತೆ ಹಿರೇಗಣ್ಣ ಸರ್ ಅಂತ ಹೇಳಿದ್ದಾರೆ. ಸರ್ ತಮ್ಮ ಕೂಡ ನಮಸ್ಕಾರ ಸರ್. ಸರ್, ಈ ಎತ್ತುಗಳ ಬಗ್ಗೆ ನಿಮಗೆ ಏನು ಅನಿಸಿಕೆ ಸರ್? ಎತ್ತುಗಳ ಬಗ್ಗೆ ಅಂತಂದ್ರೆ ನಾವು ಸಣ್ಣವರಿದ್ದಾಗ ನಮ್ಮ ಮನೆಯೊಳಗೂ ಎತ್ತಿದ್ದು. ಅದನ್ನ ಎತ್ತುಗಳನ್ನ ಕಟ್ಟೋದು ಮಾತ್ರ ಅಲ್ಲ, ಅದನ್ನ ನಿಭಾಯಿಸೋದು ಭಾಳ ಕಷ್ಟ ಅದ. ಅದು ನಿಭಾಯಿಸೋದು ಅಂದ್ರೆ ಖರ್ಚಿನ ವಿಷಯದಾಗ ಹೇಳಲ್ಲ. ಖರ್ಚು ಮೊದಲು ಎಷ್ಟು ಮಾಡ್ತಾರಲ್ಲ ಅದಕ್ಕಿಂತ ಹೆಚ್ಚಿಗೆ ಮಾಡ್ತದ. ಬಟ್ ಅದನ್ನ ಎತ್ತುಗಳನ್ನ ಸಂಭಾಳಿಸುವಂತ ಒಬ್ಬ ಪೇಷನ್ಸ್ ಇರೋ ವ್ಯಕ್ತಿ ಯಾರು ಇಲ್ಲ ಈಗ. ಅಂದ್ರೆ ಈಗೆಲ್ಲ ಟಿವಿ ಮಾಧ್ಯಮ ಬಂದಾವ, ಡಿಜಿಟಲ್ ಇಂಡಿಯಾ ಎಲ್ಲ ಕಡೆ ಟಿವಿ ಮಾಧ್ಯಮ ಇರೋದ್ರಿಂದ ಎಲ್ಲಾರು ಏನದ ಟಿವಿ ನೋಡದೆ, ಮೊಬೈಲ್ ನೋಡದೆ, ಎಂತಿಂತ ಎತ್ತುಗಳನ್ನ ನೋಡ್ತಾರೆ, ಎಲ್ಲ ನೋಡ್ತಾರೆ ಟಿವಿ ಒಳಗ. ಆದ್ರೆ ನಿಜ ಜೀವನದಾಗ ಈ ಟೈಪ್ ಈ ಸಿದ್ದನಗೌಡ್ರ ತೋಟಕ್ಕೆ ನಾವು ಇಲ್ಲಿ ಜಾತ್ರೆ ಬಂದೋಬಸ್ತಿ ಸಂಬಂಧ ಬಂದ್ವಿ. ಎತ್ತುಗಳು ನೋಡಿದ್ವಿ, ನಮಗೂ ಸಂತೋಷ ಆಯಿತು. ಯಾಕಂದ್ರೆ ಇಂಥ ಎತ್ತುಗಳು ನಾವು ನೋಡ್ಲಾಕ ನಮಗ ಇನ್ನು ಮುಂದಿನ ಪೀಳಿಗೆಗಳಿಗೆ ನಶಿಸಿ ಹೋಗ್ತಾವು ಅನ್ನುವಂಥದ್ದು ನಮ್ಗ ಹಂಗ ಕಂಡು ಬರ್ತದ. ಯಾಕಂದ್ರೆ ಈ ಎತ್ತುಗಳನ್ನ ನಾವು ಮೊದಲು ನೋಡಿದೀವಿ, ಅದನ್ನ ಹೂಡಿದೀವಿ, ಕೂತಿದೀವಿ ಗಾಡಿ ಒಳಗ. ಬಟ್ ಮುಂದಿನ ದಿನಮಾನಗಳು ಈ ಸಂಸ್ಕೃತಿ ಉಳಿಸೋದು ಇಲ್ಲ ಗೊತ್ತಿಲ್ಲ. ಒಳ್ಳೆ ಎತ್ತುಗಳನ್ನ ಕಟ್ಟ್ಯಾರ ಗೌಡ್ರು. ಅದ್ ನೋಡಿ ನಮ್ಗೆ ಬಹಳ ಸಂತೋಷ ಅನಿಸ್ತು. ನಮಗೂ ಕೂಡ ಖುಷಿ ಆಯ್ತು. ಯಾಕಂದ್ರೆ ನೀವು ಎತ್ತುಗಳ ಮೇಲೆ ಪ್ರೇಮ, ಮತ್ತೆ ನೀವು ಕೂಡ ಕೃಷಿ ಮಾಡಿದಿರಿ. ಹಿಂಗಾಗಿ ನಮಗೂ ಕೂಡ ಖುಷಿ ಆಯ್ತು ಸರ್ ತಾವು ಬಂದ. ಎತ್ತುಗಳನ್ನ ಎಲ್ಲೇ ಇರ್ಲಿ, ಜಾತ್ರೆ ಒಳಗೆ ಹೋದ್ರ ನಾ ದೇವ್ರಿಗೆ ಹೋಗಿ ಹೋಗ್ಕೊಳ್ಳಿ, ಮೊದಲ ಬಜಾರ್ದಾಗ ಹೋಗಿರ್ತ ಮೊದಲ ಎತ್ತಿನ ಬಜಾರ್ ಹೋಗಿ ಅದು ಆಕ್ಳಿರ್ಲಿ ಅಥವಾ ಎತ್ತಿರ್ಲಿ ಅದನ್ನ ಹೋಗಿ ನೋಡಿದಾಗ ನಮ್ಗೆ ಸ್ವಲ್ಪ ಸಮಾಧಾನ. ಸಂಕ್ರಾಂತಿ ಜಾತ್ರೆಯಾಗೂ ಸಹಿತ ಸಡು ಮಾಡ್ಕೊಂಡು ಹೋಗಿ ಪ್ರತಿ ಸಲ ನೋಡ್ತೀವಿ. ಎಲ್ಲೇ ಜಾತ್ರೆಗೆ ಹೋದ್ರು ಎತ್ತಿನ ಜಾತ್ರೆ ಏನಿರ್ತಾವಲ್ಲ, ದನಗಳ ಜಾತ್ರೆ, ಅಲ್ಲಿ ಹೋಗಿ ಜಾತ್ರೆ ಒಂದ್ ದನ ಯಾವ್ದದ, ಎಷ್ಟಕ್ಕೆ ಮಾರಾಟ ಆಯ್ತು, ಎಷ್ಟಕ್ಕೆ ಹೋಯ್ತು, ಮತ್ತೆ ಇದಕ್ಕೆ ಏನ್ ಮೇಯಿಸ್ತೀರಿ, ಏನ್ ಹಾಕ್ತಿರಿ, ಮತ್ತ ಸುಳಿ ಬಗ್ಗೆ ಎಲ್ಲಾನು ತಿಳ್ಕೊಳಕ್ ಬಹಳ ಪ್ರಯತ್ನ ಮಾಡ್ತೀನಿ. ಇದ್ರ ಬಗ್ಗೆ ಈ ಬಸವಣ್ಣನ ಬಗ್ಗೆ ನಮ್ಗೆ ಅಭಿಮಾನ. ಒಳ್ಳೇದಾಗ್ಲಿ ಸರ್, ನಮ್ಮ ಚಾನಲ್ಗೆ ನೀವು ಮಾತಾಡಿದಿರಿ. ಯಾಕಂದ್ರೆ ಒಂದು ಬಂದೋಬಸ್ತ್ಗಾಗಿ ಬಂದಂತ ಸರ್ ಅವರು ನಮ್ಮ ಎತ್ತುಗಳನ್ನ ನಾವು ಸಂದರ್ಶನ ಮಾಡ್ತಾ ಇದ್ದೀವಿ ಅಥವಾ ಬಹಳತನ ಕಾದಿದ್ವಿ. ಹಿಂಗಾಗಿ ಅವರು ಕೂಡ ಸರ್ ಬಂದ್ರು. ಸರ್ ನೀವು ಸ್ವಲ್ಪ ಮಾತಾಡಿ, ಅವರು ಆಸಕ್ತಿ ನೋಡಿದೆ ನಾನು. ಸರ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡಾಗ ಅವ್ರು ಮಾತಾಡಿದಾರೆ. ಹಿಂಗಾಗಿ ಅವ್ರಿಗೂ ಕೂಡ ಒಳ್ಳೇದಾಗಲಿ, ಮತ್ತಷ್ಟು ಇನ್ನಷ್ಟು ಉನ್ನತ ಹುದ್ದೆಗಳು ಅಲಂಕರಿಸುತ್ತಾ ಹೋಗ್ಲಿ ಅನ್ನೋದು ನಮ್ಮ ಇದು. ಯಾಕಂದ್ರೆ ನಮ್ಮ ಇದ್ರೊಳಗೆ ಭಾರತವನ್ನ ಕಾಯುವಂತ ಗಡಿ ಯೋಧರು ಒಂದ್ ಕಡೆ ಆದ್ರೆ, ನಮ್ಮ ಸ್ಥಳೀಯವಾಗಿ ಕಾಯೋರು ಯಾರಂದ್ರೆ ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗರು ಹಗಲು ರಾತ್ರಿ ಅನ್ನೋದೇ ನಮ್ಮನ್ನೆಲ್ಲ ಕಾಯ್ತಾರೆ. ಜಾತ್ರೆಗಳ ಉತ್ಸವಗಳನ್ನು ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಅಂದಿನ ಕಾಲಘಟ್ಟದಲ್ಲಿ ಬ್ರಿಟಿಷರು ಒಂದು ತೇರವನ್ನ ಎಳಿಲಿಕ್ಕೆ ನಮ್ಮನ್ನು ಕೂಡಿಕೊಡ್ತಿದ್ದಿಲ್ಲ. ಇವತ್ತು ಆ ಸ್ವತಂತ್ರ ನಮಗೆ ಕೊಟ್ಟಿದ್ದಾರೆ, ಎಲ್ಲವನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಇವತ್ತು ನಾವು ಅವರಿಗೆ ರಕ್ಷಣೆ ಕೊಡ್ತಾ ಅಂದ್ರೆ ನಾವು ಗೌರವಯುತದಿಂದ ನಾವು ಕಾಣಬೇಕು. ಅವರ ಜೊತೆ ನಾವು ಸ್ಪಂದನ ಮಾಡಿದರೆ ನಾವು ಒಳ್ಳೆ ಒಂದು ಬಾಂಧವ್ಯ ಬೆಳೆಯುತ್ತೆ. ಮತ್ತೆ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಜಾತ್ರೆ ಕೇತ್ರಿಗಳು ಉತ್ಸವಗಳು ಸಮಾಜ ಕೂಡ ಒಳ್ಳೆಯದಾಗಿ ಶಾಂತ ರೀತಿಯಿಂದ ಹೋಗುತ್ತೆ ಅನ್ನೋದು ನನ್ನ ಕಲ್ಪನೆ. ನಮಸ್ಕಾರ ಸರ್, ತಮಗೂ ಕೂಡ ನಮ್ಮ ಇದಕ್ಕೆ ಕೊಟ್ಟಿದ್ದೀರಿ.
ಮಂಡಲ್ ಅಂದ್ರ ಸಂಕ್ರಮಣದಾಗ ನೋಡಿದ್ದೆ.